ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಟಕ ರಾಶಿಯವರಿಗೆ ಈ ತಿಂಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಆಗಸ್ಟ್ ತಿಂಗಳಲ್ಲಿ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದನ್ನೆಲ್ಲ ಕಂಪ್ಲೀಟಾಗಿ ಕಟಕ ರಾಶಿಯವರು ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರೆತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇನ್ಫಾರ್ಮ್ ಮೀಡಿಯಾ ಜಗತ್ತಿಗೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಪ್ರತಿನಿತ್ಯ ನಿಮ್ಮ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಕಮೆಂಟ್ ಬಾಕ್ಸಲ್ಲಿ ಓಂ ನಮಃ ಶಿವಾಯ, ಓಂ ಶನೀಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಖಂಡಿತವಾಗಿಯೂ ಸ್ನೇಹಿತರೆ, ನಿಮ್ಮ ಕಷ್ಟಗಳು, ಸಮಸ್ಯೆಗಳು, ಅಡಚಣೆ ಏನೇ ಇದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಹೌದು, ಪ್ರಮುಖ ಮುಖ್ಯಾಂಶಗಳನ್ನು ಹೇಳೋದಾದರೆ, ನಿಮ್ಮ ಆಂತರಿಕ ನೆಮ್ಮದಿಯನ್ನು ಕಾಪಾಡಿಕೊಳ್ಳಿ. ಮೊದಲನೇದಾಗಿ, ಸೂರ್ಯನು ನಿಮ್ಮ ಮೊದಲನೆಯ ಮನೆಯಲ್ಲಿ ಅಹಂಕಾರದ ಸಂಘರ್ಷಗಳನ್ನು ತೀವ್ರಗೊಳಿಸುತ್ತಿರುವಾಗ ನಿಮ್ಮ ಭಾವನಾತ್ಮಕ ಶಾಂತಿಗೆ ಆದ್ಯತೆ ನೀಡಿ. ಒತ್ತಡ ತರುವ ಅಧಿಕಾರ, ರಾಜಕಾರಣದಿಂದ ದೂರವಿರಿ ಮತ್ತು ಆಳವಾದಂತಹ ಶಾಂತಿಯುತ ಸುರಕ್ಷಿತವಾದ ಮನೆಯ ವಾತಾವರಣವನ್ನು ಕಾಪಾಡಿಕೊಳ್ಳಲು ಗಮನ ಹರಿಸಿ. ಇನ್ನು ಗುಪ್ತ ಖರ್ಚುಗಳನ್ನು ನಿರ್ವಹಿಸಿ. ಅಂದರೆ ಮಂಗಳ ನಿಮ್ಮ ನಷ್ಟದ 12ನೇ ಮನೆಯಲ್ಲಿ ಸಂಚರಿಸುತ್ತಿರುವಾಗ ಅನಿರೀಕ್ಷಿತ ವಿದೇಶಿ ಅಥವಾ ವೈದ್ಯಕೀಯ ಬಿಲ್ಗಳು ಎದುರಾಗುತ್ತವೆ. ಈ ಹಠಾತ್ ಖರ್ಚುಗಳು ನೀವು ಕೂಡಿಟ್ಟಂತಹ ಕೌಟುಂಬಿಕ ಸಂಪತ್ತನ್ನು ಅಸ್ಥಿರಗೊಳಿಸಿದಂತೆ ನಿಮ್ಮ ಹಣಕಾಸನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸಿ. ಇನ್ನು ಸಹೋದರರ ಸಹಾಯವನ್ನು ಪಡೆಯಿರಿ. ಅಂದರೆ ನಿಮ್ಮ 3ನೇ ಮನೆಯಲ್ಲಿ ಸ್ನೇಹಿತರೆ, ನಿಮ್ಮ 3ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿರುವ ಶುಕ್ರನು ನಿಮ್ಮ ಮಾತಿನಲ್ಲಿ ಮೃದುತ್ವವನ್ನು ತರುತ್ತಾನೆ ಮತ್ತು ಸಣ್ಣ ಪ್ರಯಾಣಗಳನ್ನು ಪ್ರೋತ್ಸಾಹಿಸುತ್ತಾನೆ. ಈ ತಿಂಗಳ ತೀವ್ರ ಭಾವನಾತ್ಮಕ ಪ್ರಕ್ಷುಬ್ಧತೆಯನ್ನು ಎದುರಿಸಲು ನಿಮ್ಮ ಸಹೋದರರು ಮತ್ತು ನೆರೆಹೊರೆಯವರ ಸೌಮ್ಯ ಬೆಂಬಲವನ್ನು ನಂಬಿಕೊಳ್ಳಿ. ಇನ್ನು ಅದೃಷ್ಟದ ವಿಷಯದಲ್ಲಿ ತಾಳ್ಮೆ ಇರಲಿ. ನಿಮ್ಮ 9ನೇ ಮನೆಯಲ್ಲಿ ಮುಂದುವರೆದಿರುವಂತಹ ವಕ್ರಿ ಶನಿಯ, ಅಂದರೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ವಕ್ರಿ ಅಂದರೆ ಸ್ನೇಹಿತರೆ, ಹಿಮ್ಮುಖ ಸಂಚಾರವನ್ನು ಮಾಡ್ತಿದೆ ಶನಿ. ನಿಮ್ಮ ಅದೃಷ್ಟವನ್ನು ಮತ್ತು ಉನ್ನತ ಶಿಕ್ಷಣವನ್ನು ವಿಳಂಬಗೊಳಿಸುವುದನ್ನು ಮುಂದುವರಿಸುತ್ತದೆ. ಪ್ರಗತಿಯನ್ನು ಬಲವಂತವಾಗಿ ಸಾಧಿಸಲು ಪ್ರಯತ್ನಿಸಬೇಡಿ. ಶಿಸ್ತುಬದ್ಧವಾದಂತಹ ದೀರ್ಘಕಾಲೀನ ಪ್ರಯತ್ನವು ಅಂತಿಮವಾಗಿ ಅಪೇಕ್ಷಿತ ಅದೃಷ್ಟವನ್ನು ತಂದುಕೊಡುತ್ತದೆ ಎಂದು ನಂಬಿ ಸ್ನೇಹಿತರೆ ಕಟಕ ರಾಶಿಯ ವ್ಯಕ್ತಿಗಳು. ಇನ್ನು ಕಟಕ ರಾಶಿಯವರ ಈ ತಿಂಗಳು ಭಾವನಾತ್ಮಕ ಭದ್ರತೆ ಮತ್ತು ಕೌಟುಂಬಿಕ ಶಾಂತಿಗಾಗಿರುವಂತಹ ನಿಮ್ಮ ಮೂಲಭೂತ ಅವಶ್ಯಕತೆಯು ಈ ಆಗಸ್ಟ್ನಲ್ಲಿ ತೀವ್ರವಾದ ಪರೀಕ್ಷೆಯನ್ನು ಎದುರಿಸಲಿದೆ. ಏಕೆಂದರೆ ಪ್ರಬಲ ಗ್ರಹಗಳ ಚಲನೆಯು ಅತ್ಯಂತ ಸವಾಲಿನ ತಿಂಗಳುಗಳನ್ನು ಸೃಷ್ಟಿಸುತ್ತಿದೆ. ಮಂಗಳನು ಬಹುತೇಕ ತಕ್ಷಣವೇ ನಿಮ್ಮ ಏಕಾಂತ ಮತ್ತು ಖರ್ಚುಗಳ 12ನೇ ಮನೆಗೆ ಸ್ಥಳಾಂತರಗೊಳ್ಳುವುದರಿಂದ ನಿಮ್ಮ ವೃತ್ತಿ ಜೀವನದ ಶಕ್ತಿ ಮತ್ತು ವೈಯಕ್ತಿಕ ಚೈತನ್ಯದಲ್ಲಿ ಸುಸ್ತಾಗುವಂತಹ ಇಳಿಕೆಯನ್ನು ನೀವು ಅನುಭವಿಸಲಿದ್ದೀರಿ. ಈ ತೀವ್ರವಾದ ದೈಹಿಕ ಮತ್ತು ಆರ್ಥಿಕ ಒತ್ತಡಕ್ಕೆ ಸೂರ್ಯನು ನಿಮ್ಮ ಮೊದಲನೆಯ ಮನೆಯನ್ನು ದಾಟುವುದು ಕಾರಣವಾಗಿದ್ದು, ಇದು ನಿಮ್ಮ ಎಚ್ಚರಿಕೆಯಿಂದ ನಿರ್ವಹಿಸಿಕೊಂಡ ನೆಮ್ಮದಿಗೆ ಬೆದರಿಕೆ ಹಾಕುವ ತೀವ್ರ ಅಹಂಕಾರದ ಘರ್ಷಣೆಗಳನ್ನು ಹುಟ್ಟುಹಾಕುತ್ತದೆ. ಪ್ರತಿಯೊಂದು ಬಾಹ್ಯ ಯುದ್ಧದೊಂದಿಗೆ ಹೋರಾಡುವುದಕ್ಕಿಂತ ನಿಮ್ಮ ಆಂತರಿಕ ನೆಮ್ಮದಿ ನೀವು ಉಗ್ರವಾಗಿ ರಕ್ಷಿಸಿಕೊಳ್ಳಬೇಕು. ನಿಮ್ಮ 9ನೇ ಮನೆಯಲ್ಲಿ ಮುಂದುವರೆದಿರುವಂತಹ ವಕ್ರಿ ಶನಿಯು ನಿರೀಕ್ಷಿತ ಅದೃಷ್ಟವನ್ನು ವಿಳಂಬಗೊಳಿಸಿದರೆ, ನಿಮ್ಮ 3ನೇ ಮನೆಯಲ್ಲಿರುವ ನೀಚ ಶುಕ್ರನು ಅತ್ಯವಶ್ಯಕವಾದಂತಹ ಆಸರೆಯನ್ನು ನೀಡುತ್ತಾನೆ. ಸಹೋದರರಿಂದ ಸೌಮ್ಯ ಬೆಂಬಲವನ್ನು ಮತ್ತು ಸಣ್ಣ ಚೈತನ್ಯದಾಯಕ ಪ್ರಯಾಣಗಳನ್ನು ಒದಗಿಸುತ್ತದೆ. ಈ ಅತ್ಯಂತ ಪ್ರಕ್ಷುಬ್ಧ ಜ್ಯೋತಿಷ್ಯ ವಾತಾವರಣದಲ್ಲಿ ನಿಮ್ಮನ್ನು ನೀವು ಗಟ್ಟಿಗೊಳಿಸಿಕೊಳ್ಳಲು, ನಿಮ್ಮ ಸಂಪನ್ಮೂಲಗಳನ್ನು ಸುರಕ್ಷಿತಗೊಳ್ಳಲು ಮತ್ತು ಮನೆಯಲ್ಲಿ ಶಾಂತಿಯುತ ಆಶ್ರಯವನ್ನು ಕಂಡುಕೊಳ್ಳಲು ಸಂಪೂರ್ಣವಾಗಿ ಗಮನ ಹರಿಸಿ. ಏನೆಲ್ಲ ಬದಲಾವಣೆಯನ್ನು ಖಂಡಿತವಾಗಿಯೂ ನೋಡಲಿದ್ದೀರಿ ಸ್ನೇಹಿತರೆ ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತಾ ಇರ್ತೀನಿ ಸ್ನೇಹಿತರೆ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ,
ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಸಂಪೂರ್ಣವಾಗಿ ಮಾಹಿತಿ ಸಿಗಲಿದೆ. ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಕೊನೆಯ ತನಕ ವಾಚ್ ಮಾಡಿ ಒಳ್ಳೆ ಮಾಹಿತಿ ಸಿಗಲಿದೆ ಅಂತ ಹೇಳ್ತಾ, ಮೊದಲನೇದಾಗಿ ನಿಮ್ಮ ವೃತ್ತಿ ಜೀವನ ಅಂದರೆ ನಿಮ್ಮ ಕೆಲಸದಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಕಟಕ ರಾಶಿಯ ವ್ಯಕ್ತಿಗಳಿಗೆ ಅಂದರೆ, ನಿಮ್ಮ ವೃತ್ತಿ ಜೀವನದ ಅಧಿಪತಿಯಾದ ಮಂಗಳನು ಆಗಸ್ಟ್ 2ನೇ ತಾರೀಕಂದು ಸ್ನೇಹಿತರೆ ನಿಮ್ಮ ಏಕಾಂತದ 12ನೇ ಮನೆಗೆ ಪ್ರವೇಶಿಸುವುದರಿಂದ ವೃತ್ತಿಪರ ಜೀವನವು ಅತ್ಯಂತ ಸುಸ್ತಾಗಿಸುವಂತೆ ಭಾವಿಸಬಹುದು. ಈ ಕಷ್ಟಕರವಾದ ಸಂಚಾರವು ನಿಮ್ಮ ಸಾರ್ವಜನಿಕ ಅಧಿಕಾರವನ್ನು ಕಸಿದುಕೊಳ್ಳುತ್ತದೆ. ಅದರ ಬದಲಿಗೆ ಗುಪ್ತ ಅಡಚಣೆಗಳು, ವಿದೇಶ ಸಂಬಂಧಿತ ಆಯಸ್ಕರ ಕೆಲಸಗಳು ಅಥವಾ ಸಂಪೂರ್ಣವಾಗಿ ತೆರೆಮರೆಯಲ್ಲಿ ಕೆಲಸ ಮಾಡುವಂತೆ ಒತ್ತಾಯಿಸುವಂತಹ ಯೋಜನೆಗಳನ್ನು ತರುತ್ತದೆ. ಆಗಸ್ಟ್ 17ರವರೆಗೆ ನಿಮ್ಮ 1ನೇ ಮನೆಯಲ್ಲಿ ಸೂರ್ಯನ ಉಪಸ್ಥಿತಿಯು ಕೆಲಸದ ಸ್ಥಳದಲ್ಲಿ ಉದ್ವೇಗತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಮೇಲಧಿಕಾರಿಗಳ ಟೀಕೆಗಳಿಗೆ ನಿಮ್ಮನ್ನು ಹೆಚ್ಚು ಸಂವೇದನಾಶೀಲರನ್ನಾಗಿ ಮಾಡುತ್ತದೆ. ಕಚೇರಿ ರಾಜಕಾರಣದಿಂದ ಹಿಂದೆ ಸರಿಯುವ ಮೂಲಕ ನಿಮ್ಮ ಭಾವನಾತ್ಮಕ ಭದ್ರತೆಯನ್ನು ರಕ್ಷಿಸಿಕೊಳ್ಳಿ ಮತ್ತು ಇದು ಧೈರ್ಯಶಾಲಿ ಮಹತ್ವಾಕಾಂಕ್ಷೆಗಿಂತ ಹೆಚ್ಚಾಗಿ ಶಾಂತಿಯುತ ಸಹನೆಗೆ ಸೂಕ್ತವಾದ ತಿಂಗಳು ಎಂದು ಒಪ್ಪಿಕೊಳ್ಳಿ. ಬುಧನು ನಿಮ್ಮ 12ನೇ, 1ನೇ ಮತ್ತು 2ನೇ ಮನೆಗಳ ಮೂಲಕ ಚಲಿಸುವಾಗ ಕೆಲಸದ ಸ್ಥಳದಲ್ಲಿ ಸಂವಹನವು ಅತ್ಯಂತ ಅಸ್ತವ್ಯಸ್ತವಾಗುತ್ತದೆ. ತಿಂಗಳ ಮಧ್ಯಭಾಗದಲ್ಲಿ ವ್ಯಾಪಾರಿ ಪ್ರಯಾಣಗಳಿಗೆ ಸಂಬಂಧಿಸಿದ ಹಠಾತ್ ಖರ್ಚುಗಳನ್ನು ಅಥವಾ ಸಾಗರೋತ್ತರ ಗ್ರಾಹಕರಿಂದ ಗೊಂದಲಮಯ ಸೂಚನೆಗಳನ್ನು ನೀವು ಎದುರಿಸಬೇಕಾಗಿ ಬರಬಹುದು. ಈಗ ಯಾವುದೇ ಹೊಸ ವೃತ್ತಿ ಜೀವನದ ಯಾವುದೇ ಕೆಲಸವನ್ನು ಸ್ನೇಹಿತರೆ ನೀವು ಪ್ರಾರಂಭಿಸಬೇಡಿ, ಯಾಕಂದರೆ ಬಡ್ತಿಗಳನ್ನು ಒತ್ತಾಯಿಸಬೇಡಿ, ಏಕೆಂದರೆ ನಿಮ್ಮ ಪ್ರಯತ್ನಗಳು ತಪ್ಪಾಗಿ ಅರ್ಥೈಸಲ್ಪಡುವಂತಹ ಸಾಧ್ಯತೆ ಇದೆ. ಬದಲಾಗಿ ನಿಮ್ಮ ಅಸ್ತಿತ್ವದಲ್ಲಿರುವ ಕೆಲಸದ ಹೊರೆಯನ್ನು ನಿಖರವಾಗಿ ಸಂಘಟಿಸಿ. ಎಲ್ಲ ಲಿಖಿತ ಪತ್ರ ವ್ಯವಹಾರಗಳನ್ನು 2-3 ಬಾರಿ ಪರಿಶೀಲಿಸಿ ಸ್ನೇಹಿತರೆ. ಅಂದರೆ ಯಾರು ನಿಮ್ಮನ್ನು ಸ್ನೇಹಿತರೆ ಒಂದು ಕಷ್ಟಕರವಾದಂತಹ ಕೆಲಸಕ್ಕೆ ನಿಮ್ಮನ್ನು ದೂಡಬಹುದು. ಸೊ ಹಾಗಾಗಿ ಸ್ನೇಹಿತರೆ 2-3 ಬಾರಿ ಪರಿಶೀಲಿಸಿ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ನಿಮ್ಮ ಪ್ರಸ್ತುತ ವೃತ್ತಿಪರ ಸ್ಥಾನವನ್ನು ಸಂರಕ್ಷಿಸುವುದರ ಮೇಲೆ ಗಮನ ಹರಿಸಿ. ನಿಮ್ಮ ಅತ್ಯುತ್ತಮ ತಂತ್ರವೇನೆಂದರೆ ಅಗೋಚರವಾಗಿರುವುದು, ಶ್ರದ್ಧೆಯಿಂದ ಇರುವುದು ಮತ್ತು ನಿಮ್ಮ ವೈಯಕ್ತಿಕ ಶಕ್ತಿಯು ಮೀಸಲುಗಳನ್ನು ಉಗ್ರವಾಗಿ ರಕ್ಷಿಸುವುದು ಬಹಳ ಮುಖ್ಯ. ಕಟಕ ರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳು ಕಂಡುಬರಲಿದೆ ನನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ವ್ಯಾಪಾರ ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ, ಆಗಸ್ಟ್ 2ರಿಂದ ಮಂಗಳನು ನಿಮ್ಮ ನಷ್ಟದ 12ನೇ ಮನೆಗೆ ಧುಮುಕುವುದರಿಂದ ಉದ್ಯಮಿಗಳು ಈ ತಿಂಗಳು ಅತ್ಯಂತ ಪ್ರಕ್ಷುಬ್ಧ ವಾತಾವರಣವನ್ನು ಎದುರಿಸಬೇಕಾಗಿ ಬರಬಹುದು. ಹಠಾತ್ ಕಾರ್ಯಾಚರಣೆಯ ಖರ್ಚುಗಳು, ಉನ್ನತ ಬಿಡುಗಡೆಗಳಲ್ಲಿ ಏಕಾಂತದ ವಿಳಂಬಗಳು ಅಥವಾ ನಿಮ್ಮ ಲಾಭವನ್ನು ಹತ್ತುಕೊಳ್ಳುವಂತಹ ಅಂದರೆ ಸ್ನೇಹಿತರೆ ಗುಪ್ತ ಸ್ಪರ್ಧೆಗೆ ನೀವು ಸಿದ್ಧರಾಗಿರಬೇಕು. ಈ ಸಮಯದಲ್ಲಿ ವಿದೇಶಿ ಮಾರುಕಟ್ಟೆಗಳಿಗೆ ವಿಸ್ತರಿಸುವುದನ್ನು ತಪ್ಪಿಸಿ, ಏಕೆಂದರೆ ವೆಚ್ಚಗಳು ಪ್ರಯೋಜನಗಳಿಗಿಂತ ಬಹಳ ಹೆಚ್ಚಿರುತ್ತವೆ. ಇದಲ್ಲದೆ ನಿಮ್ಮ 1ನೇ ಮನೆಯಲ್ಲಿ ಮುಂದುವರೆದಿರುವಂತಹ ಉಚ್ಚ ಗುರುವು ನಿಮ್ಮ ದೈಹಿಕ ಉಪಸ್ಥಿತಿಯನ್ನು ವಿಸ್ತರಿಸುತ್ತದೆ. ಆದರೆ ಸಂಭಾವ್ಯ ಸಾಲಗಳು ಮತ್ತು ಅಡಚಣೆಗಳನ್ನು ದೊಡ್ಡದಾಗಿ ತೋರಿಸುತ್ತದೆ. ನಿಮ್ಮ ವಾಣಿಜ್ಯ ಸಂಪನ್ಮೂಲಗಳನ್ನು ಉಗ್ರವಾಗಿ ಸಂರಕ್ಷಿಸಿ ಮತ್ತು ಅಪಾಯಕಾರಿ ವಿಸ್ತರಣಾ ತಂತ್ರಗಳಿಗಿಂತ ನಿಮ್ಮ ಉದ್ಯಮದ ಉಳಿವಿಗೆ ಆದ್ಯತೆ ನೀಡಿ ಸ್ನೇಹಿತರೆ. ಬುಧನು ನಿಮ್ಮ 12ನೇ ಮನೆಯಿಂದ 2ನೇ ಮನೆಯವರೆಗೆ ಚಲಿಸುವಾಗ ವೇಗವಾಗಿ ಬದಲಾಗುವ ವ್ಯಾಪಾರ ಮಾತುಕತೆ ನಿಮ್ಮ ಮಾನಸಿಕ ಸಹನೆಯನ್ನು ಗಂಭೀರವಾಗಿ ಪರೀಕ್ಷಿಸುತ್ತವೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಸೊ ಆ ಕಾರಣದಿಂದ ಬಹಳಷ್ಟು ಎಚ್ಚರಿಕೆ ವಹಿಸಿದಂತ. ಇನ್ನು ಅದೇ ರೀತಿ ಸ್ನೇಹಿತರೆ ಸಾಕಷ್ಟು ಸಮಸ್ಯೆಗಳು ಕೂಡ ಎದುರಾಗಲಿದೆ. ಯಾಕಂದರೆ ಗುಪ್ತ ಷರತ್ತುಗಳನ್ನು ಅರ್ಥೈಸಿಕೊಳ್ಳುವುದನ್ನು ಅಥವಾ ಯಾವುದೇ ಒಂದು ಭಾರವಾಗಿರುವಂಥ ಕೆಲಸಗಳನ್ನು ನಿರ್ಲಕ್ಷಿಸಿ ನಿಮ್ಮ ನಿವ್ವಳ ಲಾಭವನ್ನು ರಕ್ಷಿಸಲು ನೀವು ಸ್ನೇಹಿತರೆ ಪ್ರತಿ ಹಣಕಾಸಿನ ಒಪ್ಪಂದವನ್ನು ಪರಿಶೀಲಿಸಬೇಕಾಗುತ್ತದೆ. ಯಾಕಂದರೆ ಸಾಕಷ್ಟು ಸಮಸ್ಯೆಗಳು ಎದುರಾಗಲಿದೆ ಅಂತಂದಾಗ ನಾವು ಆ ವಿಚಾರದ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು. ಈ ಸವಾಲಿನ ವಾತಾವರಣವನ್ನು ನ್ಯಾವಿಗೇಟ್ ಮಾಡಲು ಒಪ್ಪಂದಗಳು ನಿಂತು ಹೋದಾಗ ಭಾವನಾತ್ಮಕ ನಿರ್ಧಾರಗಳನ್ನು ಮಾಡುವುದನ್ನು ತಪ್ಪಿಸಿ ನಿಮ್ಮ ಅತ್ಯಂತ ವಿಶ್ವಾಸಾರ್ಹ ದೀರ್ಘಕಾಲೀನ ಗ್ರಾಹಕರಿಗೆ ಸೇವೆ ಸಲ್ಲಿಸುವುದರ ಜೊತೆಗೆ ಮತ್ತು ಅನಗತ್ಯ ಓವರ್ ಹೆಡ್ ವೆಚ್ಚಗಳನ್ನು ಕಡಿತಗೊಳಿಸುವುದರ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸಿ. ನಿಮ್ಮ ಅಡಿಪಾಯವನ್ನು ಬಲವಾಗಿ ಭದ್ರಪಡಿಸುವುದರಿಂದ ನಿಮ್ಮ ವ್ಯವಹಾರವು ವಾಣಿಜ್ಯ ಅನಿಶ್ಚಿತತೆಯ ಈ ತೀವ್ರ ಬಿರುಗಾಳಿಯನ್ನು ಎದುರಿಸಬಹುದು.
ಒಟ್ಟಾರೆಯಾಗಿ ಯಾವುದರ ಬಗ್ಗೆ ವ್ಯಾಪಾರ ವ್ಯವಹಾರದ ಬಗ್ಗೆ ಎಚ್ಚರಿಕೆ ವಹಿಸಬೇಕು? ಕಟಕ ರಾಶಿಯ ವ್ಯಕ್ತಿಗಳು ನನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ, ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಆನ್ಸರ್ ಮಾಡ್ತೀನಿ. ಇನ್ನು ಹಣಕಾಸಿನ ಬಗ್ಗೆ ಹೇಳೋದಾದರೆ ಲಾಭ ಇದೆಯಾ, ನಷ್ಟ ಇದೆಯಾ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಆಗಸ್ಟ್ 22ರ ವೇಳೆಗೆ ನಿಮ್ಮ ಖರ್ಚುಗಳ 12ನೇ ಮನೆಯ ಅಧಿಪತಿಯಾದ ಬುಧನು ನಿಮ್ಮ 12ನೇ ಮನೆಯಿಂದ 2ನೇ ಮನೆಗೆ ಅತ್ಯಂತ ಅಸ್ಥಿರಗೊಳಿಸುವ ಬದಲಾವಣೆಗಳನ್ನು ಮಾಡುವುದರಿಂದ ನಿಮ್ಮ ಸಂಪತ್ತಿಗೆ ಆಕ್ರಮಣಕಾರಿ ರಕ್ಷಣೆಯ ಅಗತ್ಯವಿರುತ್ತದೆ. ವಿದೇಶಿ ವಿಷಯಗಳು, ಕಾನೂನು ಸಮಸ್ಯೆಗಳು ಅಥವಾ ಹಠಾತ್ ಆರೋಗ್ಯ ವೆಚ್ಚಗಳಿಗೆ ಸಂಬಂಧಿಸಿದ ಗೊಂದಲಮಯ ಬಿಲ್ಗಳ ಹಠಾತ್ ದಾಳಿಯನ್ನು ನೀವು ಎದುರಿಸಬೇಕಾಗಿ ಬರಬಹುದು. ಅದಿಯಾಗೋ ನಿಮ್ಮ 3ನೇ ಮನೆಯಲ್ಲಿರುವ ನೀಚ ಶುಕ್ರನು ಸಣ್ಣ ಸಾಹಸಗಳ ಮೂಲಕ ಅಥವಾ ಸಹೋದರರ ಸಹಾಯದಿಂದ ಸಣ್ಣ ಆದರೆ ಪ್ರಮುಖ ಬೆಂಬಲದ ಪ್ರವಾಹವನ್ನು ನೀಡುತ್ತಾನೆ. ನಿಮ್ಮ ಕೌಟುಂಬಿಕ ಬಜೆಟನ್ನು ನೀವು ತಕ್ಷಣವೇ ಲಾಕ್ ಮಾಡಬೇಕು. ಎಲ್ಲ ಐಷಾರಾಮಿ ಖರೀದಿಗಳನ್ನು ನಿಲ್ಲಿಸಬೇಕು ಮತ್ತು ನೀವು ಪ್ರೀತಿಸುವ ಹಣಕಾಸಿನ ಭದ್ರತೆಯನ್ನು ಸಂರಕ್ಷಿಸುವುದರ ಮೇಲೆ ಮಾತ್ರ ಗಮನ ಹರಿಸಬೇಕು. ನಿಮ್ಮ ಅದೃಷ್ಟದ 9ನೇ ಮನೆಯಲ್ಲಿ ವಕ್ರಿ ಶನಿಯ ನಿರಂತರ ಉಪಸ್ಥಿತಿಯಿಂದಾಗಿ ದೀರ್ಘಕಾಲೀನ ಹೂಡಿಕೆಗಳು ಸ್ತಬ್ಧವಾಗಿರುತ್ತವೆ ಸ್ನೇಹಿತರೆ. ಈ ಮುಂದುವರಿದ ಸಂಚಾರವು ಹಠಾತ್ ಲಾಭಗಳನ್ನು ಮೊಂಡಾಗಿ ನಿರ್ಬಂಧಿಸುತ್ತದೆ ಮತ್ತು ನಿಮ್ಮ ಪಿತ್ರಾರ್ಜಿತ ಸಂಪತ್ತಿನ ಬಗ್ಗೆ ಅಪಾರ ಶಿಸ್ತನ್ನು ಬಯಸುತ್ತದೆ. ಪ್ರಸ್ತುತ ಗ್ರಹಗಳ ವಾತಾವರಣವು ಲಾಭಕ್ಕಿಂತ ವಿನಾಶಕಾರಿ ನಷ್ಟಗಳನ್ನು ಹೆಚ್ಚು ಸೂಚಿಸುತ್ತಿದೆ ಅಂತಲೇ ಹೇಳಬಹುದು. ಹಾಗಾಗಿ ಈ ಅಪಾಯಕಾರಿ ಊಹಾಪೋಹಗಳ ಮೂಲಕ ಹಣಕಾಸಿನ ಬೆಳವಣಿಗೆಯನ್ನು ಬಲವಂತವಾಗಿ ಸಾಧಿಸಲು ಪ್ರಯತ್ನಿಸಬೇಡಿ. ಬದಲಾಗಿ ಸಂಪ್ರದಾಯವಾದಿ ಹಣಕಾಸು ಸಲಹೆಗಾರರೊಂದಿಗೆ ಸಮಾಲೋಚಿಸಿ, ಅಂದರೆ ಅವರೊಂದಿಗೆ ಚರ್ಚೆಯನ್ನು ಮಾಡಿ ಸ್ನೇಹಿತರೆ. ಅಸ್ತಿತ್ವದಲ್ಲಿರುವ ಸಾಲಗಳನ್ನು ತೀರಿಸಲು ಆದ್ಯತೆ ನೀಡಿ. ಯಾರ ಹತ್ರನೂ ಮತ್ತೆ ಸಾಲವನ್ನು ಕೇಳಬೇಡಿ. ಇರುವಂಥ ಹಣವನ್ನು ಸ್ನೇಹಿತರೆ ಅಚ್ಚುಕಟ್ಟಾಗಿ ಒಂದು ಬಜೆಟನ್ನು ಹಾಕ್ಕೊಂಡು ಅದೇ ರೀತಿ ಹಣಕಾಸಿನಲ್ಲಿ ಖರ್ಚು ಮಾಡಿ. ಯಾಕಂದರೆ ಇದು ಡಿಸೆಂಬರ್ 11ರವರೆಗೂ ಕೂಡ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಶನಿ ಹಿಮ್ಮುಖ ಸಂಚಾರದಿಂದ. ಹಾಗಾಗಿ ಬಹಳಷ್ಟು ಎಚ್ಚರಿಕೆಯಿಂದ ನೀವು ವ್ಯವಹಾರಗಳನ್ನು ಮಾಡಬೇಕಾಗುತ್ತದೆ. ಅನಗತ್ಯ ಖರ್ಚುಗಳನ್ನು ಮಾಡಬೇಡಿ. ನಿಮ್ಮ ಸಹಜ ಎಚ್ಚರಿಕೆಯನ್ನು ಅವಲಂಬಿಸಿ ಕಟ್ಟುನಿಟ್ಟಾದ ರಕ್ಷಣಾತ್ಮಕ ಹಣಕಾಸಿನ ನಿಲುವನ್ನು ಕೈಗೊಳ್ಳುವುದು ಈ ತೀವ್ರ ಸವಾಲಿನ ಆರ್ಥಿಕ ಅವಧಿಯನ್ನು ಬದುಕುಳಿಯಲು ನಿಮ್ಮ ಏಕೈಕ ವಿಶ್ವಾಸಾರ್ಹ ವಿಧಾನವಾಗಿದೆ ಅಂತಲೇ ಹೇಳ್ಬೋದು. ಕಟಕ ರಾಶಿಯ ವ್ಯಕ್ತಿಗಳಿಗೆ, ಕಟಕ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅಂತ ಕಂಪ್ಲೀಟಾಗಿ ಸ್ನೇಹಿತರೆ ತಿಳಿಸ್ಕೊಟ್ಟಿದ್ದೀನಿ. ಇದರಲ್ಲೂ ಕೂಡ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ, ಖಂಡಿತವಾಗಿಯೂ ಆನ್ಸರ್ ಮಾಡ್ತೀನಿ. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ನಿಮ್ಮ ಯೋಗಕ್ಷೇಮದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಕಟಕ ರಾಶಿಯ ವ್ಯಕ್ತಿಗಳು ನೋಡಲಿದ್ದೀರಿ ಅಂದರೆ, ಈ ತಿಂಗಳು ನಿಮ್ಮ ದೈಹಿಕ ಚೈತನ್ಯವು ಗಂಭೀರವಾಗಿ ರಾಜಿ ಮಾಡಿಕೊಳ್ಳಲ್ಪಟ್ಟಿದೆ. ತಕ್ಷಣದ ಮತ್ತು ನಿರಂತರ ಗಮನದ ಅಗತ್ಯವಿದೆ. ಆಗಸ್ಟ್ 17ರವರೆಗೆ ನಿಮ್ಮ 1ನೇ ಮನೆಯ ಮೂಲಕ ಸೂರ್ಯನು ಉರಿಯುತ್ತಿರುವಂತಹ ಸಂಚಾರವು ನಿಮ್ಮ ದೇಹವನ್ನು ಬಿಸಿ ಮಾಡುತ್ತದೆ. ತೀವ್ರವಾದ ತಲೆನೋವು, ಕಣ್ಣಿನ ಆಯಾಸ ಮತ್ತು ರಕ್ತದೊತ್ತಡದಲ್ಲಿ ಅಪಾಯಕಾರಿ ಏರಿಕೆಗಳನ್ನು ತರುತ್ತದೆ. ಅದೇ ಸಮಯದಲ್ಲಿ ನಿಮ್ಮ 12ನೇ ಮನೆಯಲ್ಲಿರುವ ಮಂಗಳನು ನಿಮ್ಮ ನಿದ್ರೆಯ ಮಾದರಿಯನ್ನು ತೀವ್ರವಾಗಿ ಅಸ್ತವ್ಯಸ್ತಗೊಳಿಸುತ್ತಾನೆ. ನಿಮ್ಮನ್ನು ನಿರಂತರವಾಗಿ ಸುಸ್ತಾಗುವಂತೆ ಮತ್ತು ಗುಪ್ತ ಸೋಂಕುಗಳಿಗೆ ಗುರಿಯಾಗುವಂತೆ ಮಾಡುತ್ತಾನೆ. ಈ ಅಪಾರ ಜ್ಯೋತಿಷ್ಯ ಒತ್ತಡದ ಅಡಿಯಲ್ಲಿ ನಿಮ್ಮ ದುರ್ಬಲ ರೋಗ ನಿರೋಧಕ ಶಕ್ತಿ ಕುಸಿದು ಹೋಗದಂತೆ ತಡೆಯಲು ನೀವು ತುರ್ತಾಗಿ ಆಳವಾದಂತಹ ವಿಶ್ರಾಂತಿಗೆ ಆದ್ಯತೆ ನೀಡಬೇಕು. ಒತ್ತಡದ ಪರಿಸರದಿಂದ ದೂರ ಸರಿಯಬೇಕು ಮತ್ತು ಅತ್ಯಂತ ಶಾಂತಗೊಳಿಸುವಂತಹ ಕೌಟುಂಬಿಕ ಆಶ್ರಯವನ್ನು ಸೃಷ್ಟಿಸಬೇಕು. ನಿಮ್ಮ 8ನೇ ಮನೆಯ ಮೂಲಕ ರಾಹು ತನ್ನ ವಕ್ರಿ ಪ್ರಯಾಣವನ್ನು ಸ್ನೇಹಿತರ ಮುಂದುವರಿಸುವುದರಿಂದ ದೀರ್ಘಕಾಲದ ಆತಂಕ ಮತ್ತು ಮಾನಸಿಕ ಸಂಕಷ್ಟವು ಬಹಳವಾಗಿ ವರ್ಧಿಸಲ್ಪಡುತ್ತದೆ. ಈ ನಡೆಯುತ್ತಿರುವ ಸಂಚಾರವು ಹಠಾತ್ ದೈಹಿಕ ಘಟನೆಗಳು ಅಥವಾ ಗುಪ್ತ ಕಾಯಿಲೆಗಳ ಬಗ್ಗೆ ಆಳವಾದಂತಹ ಗೀಳುಗಳನ್ನು ಸೃಷ್ಟಿಸುತ್ತದೆ. ನಿಮ್ಮ ಯೋಗಕ್ಷೇಮದ ಬಗ್ಗೆ ಕೆಟ್ಟದನ್ನು ಯೋಚಿಸುವಂತೆ ಮಾಡುತ್ತದೆ. ಈ ಮಾನಸಿಕ ನೆರಳುಗಳು ನಿಮ್ಮ ಭಾವನಾತ್ಮಕ ನೆಮ್ಮದಿಯನ್ನು ನುಂಗಲು ಬಿಡಬೇಡಿ. ವಾಸ್ತವದಲ್ಲಿ ನಿಮ್ಮನ್ನು ನೆಲೆಗೊಳಿಸಲು ನಿಯಮಿತ ವೈದ್ಯಕೀಯ ತಪಾಸಣೆಗಳನ್ನು ನಿಗದಿಪಡಿಸುವ ಮೂಲಕ ಈ ಆಳವಾದಂತಹ ಆತಂಕವನ್ನು ಎದುರಿಸಿ. ಧ್ಯಾನ ಅಥವಾ ಈಜುವಿಕೆಯಂತಹ ಸೌಮ್ಯವಾದ ಚೈತನ್ಯದಾಯಕ ಅಭ್ಯಾಸಗಳನ್ನು ನಿಮ್ಮ ದೈನಂದಿನ ದಿನಚರಿಯಲ್ಲಿ ಸೇರಿಸಿಕೊಳ್ಳಿ.
ಹಠಾತ್ ಅನಿರೀಕ್ಷಿತ ವೈದ್ಯಕೀಯ ವಿಪತ್ತುಗಳ ಬಗ್ಗೆ ಚಿಂತಿಸುವುದಕ್ಕಿಂತ ನಿಮ್ಮ ದೇಹವನ್ನು ಪೋಷಿಸುವುದರ ಮೇಲೆ ದೃಢವಾಗಿ ಗಮನ ಹರಿಸಬೇಕಾಗುತ್ತದೆ. ಕಟಕ ರಾಶಿಯ ವ್ಯಕ್ತಿಗಳು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಅದರ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ಕೌಟುಂಬಿಕ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ, ಸೂರ್ಯನು ನಿಮ್ಮ 1ನೇ ಮನೆಯಲ್ಲಿ ಆಕ್ರಮಿಸಿಕೊಂಡಿರುವುದರಿಂದ ತೀವ್ರವಾದ ಅಹಂಕಾರದ ಘರ್ಷಣೆಗಳಿಂದ ಕೌಟುಂಬಿಕ ಸಾಮರಸ್ಯವು ಆಳವಾಗಿ ಬೆದರಿಕೆಗೆ ಒಳಗಾಗುತ್ತದೆ. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನಿಮ್ಮನ್ನು ಅಸಾಮಾನ್ಯವಾಗಿ ಸ್ನೇಹಿತರೆ ಬಿಗಿದವರನ್ನಾಗಿ ಮತ್ತು ಪ್ರತಿಕ್ರಿಯಾತ್ಮಕವಾಗಿಸುತ್ತದೆ ಅಂತಲೇ ಹೇಳ್ಬೋದು. ಇನ್ನು ಆಗಸ್ಟ್ 17ರಂದು ಸೂರ್ಯನು ನಿಮ್ಮ ಕುಟುಂಬದ 2ನೇ ಮನೆಯಲ್ಲಿ ಸ್ನೇಹಿತರೆ ಸ್ಥಳಾಂತರಗೊಂಡಾಗ ಈ ತೀವ್ರವಾದ ವಿವಾದಗಳು ನಿರ್ದಿಷ್ಟವಾಗಿ ಕೂಡಿಟ್ಟ ಸಂಪತ್ತು ಮತ್ತು ಪ್ರಮುಖ ಕುಟುಂಬ ಮೌಲ್ಯಗಳ ಸುತ್ತುತ್ತವೆ. ನಿಮ್ಮ ಮನೆಯ ಭಾವನಾತ್ಮಕ ಭದ್ರತೆಯನ್ನು ರಕ್ಷಿಸಿಕೊಳ್ಳಲು ನೀವು ಪ್ರಜ್ಞಾಪೂರ್ವಕವಾಗಿ ನಿಮ್ಮ ಅಹಂಕಾರವನ್ನು ನುಂಗಬೇಕು. ಕೃತಜ್ಞತಾ ಅಂದರೆ ನಿಮ್ಮ 3ನೇ ಮನೆಯಲ್ಲಿರುವ ನೀಚ ಶುಕ್ರನು ಸೌಮ್ಯ ಸಂವಹನವನ್ನು ಪ್ರೋತ್ಸಾಹಿಸುತ್ತಾನೆ. ಸಣ್ಣ ಚೈತನ್ಯದಾಯಕ ಪ್ರವಾಸಗಳು ಅಥವಾ ಬೆಂಬಲಿತ ನೆರೆಹೊರೆಯವರೊಂದಿಗೆ ಭೇಟಿಗಳ ಮೂಲಕ ಸಂಘರ್ಷಗಳನ್ನು ಯಶಸ್ವಿಯಾಗಿ ಮಧ್ಯಸ್ಥಿಕೆ ವಹಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ. ಕೇತುವು ನಿಮ್ಮ 2ನೇ ಮನೆಯಲ್ಲಿ ತನ್ನ ವಕ್ರೀಯ ಸಂಚಾರವನ್ನು ಮುಂದುವರಿಸುವುದರಿಂದ ನಿಮ್ಮ ಸೇರಿದವರ ಭಾವನೆಯು ಆಳವಾದ ಆಂತರಿಕ ಬಿಕ್ಕಟ್ಟನ್ನು ಎದುರಿಸಬಹುದು. ಈ ನಡೆಯುತ್ತಿರುವ ಶಕ್ತಿಯು ಆಳವಾದ ಸ್ವಯಂ ಕೀಳರಿಮೆ ಅಂದರೆ ಅಭಾಗಲಬ್ಧ ಭಯ ಮತ್ತು ನಿಮ್ಮ ತಕ್ಷಣದ ಕುಟುಂಬ ಸದಸ್ಯರಿಂದ ಆಧ್ಯಾತ್ಮಿಕ ನಿಲ್ಪತ್ತೆಯನ್ನು ಉಂಟು ಮಾಡುತ್ತದೆ. ಇದಕ್ಕೆ ವಿರುದ್ಧವಾದ ಸಾಕ್ಷಿಗಳಿದ್ದರೂ ನೀವು ಸಂಪೂರ್ಣವಾಗಿ ತಪ್ಪಾಗಿ ಅರ್ಥೈಸಲ್ಪಟ್ಟಿದ್ದೀರಿ ಅಥವಾ ಆರ್ಥಿಕವಾಗಿ ಅಸುರಕ್ಷಿತವಾಗಿದ್ದೀರಿ ಎಂದು ನಿಮಗನಿಸಬಹುದು. ಈ ಏಕಾಂತದ ಅಭದ್ರತೆಗಳು ದಾಳಿ ಮಾಡಿದಾಗ ನಿಮ್ಮನ್ನು ನೀವು ಪ್ರತ್ಯೇಕಿಸಿಕೊಳ್ಳಬೇಡಿ. ಬದಲಾಗಿ ನಿಮ್ಮ ಭಯದ ಬಗ್ಗೆ ಪಾರದರ್ಶಕವಾದ ಶಾಂತವಾದ ಸಂವಹನವನ್ನು ಅಭ್ಯಾಸ ಮಾಡಿ. ಕೌಟುಂಬಿಕ ದಿನಚರಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಮತ್ತು ಒಟ್ಟಿಗೆ ಊಟ ಮಾಡಲು ಆಯ್ಕೆ ಮಾಡಿಕೊಳ್ಳುವ ಮೂಲಕ ನೀವು ಹಂಬಲಿಸುವಂತಹ ಭಾವನಾತ್ಮಕ ಉಷ್ಣತೆ ಮತ್ತು ಭದ್ರತೆಯನ್ನು ನೀವು ಸ್ನೇಹಿತರೆ ಅಸಹ್ಯವಾಗಿ ಮರುನಿರ್ಮಾಣ ಮಾಡಬಹುದು. ಸಣ್ಣ ಪುಟ್ಟವಾದ ವಿವಾದಗಳು ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತದೆ ಸ್ನೇಹಿತರೆ. ಅವ್ರು ನಮ್ಮನ್ನು ಬಿಟ್ಟು ಹೋಗ್ತಾರೋ ಅನ್ನುವಂತಹ ಭಯದಲ್ಲಿ ಎಲ್ಲವನ್ನೂ ಕೂಡ ನೋಡ್ಕೊಂಡಿರಿ ಅಂತ ನಾನು ಹೇಳ್ತಾ ಇಲ್ಲ. ಆದಷ್ಟು ವ್ಯಕ್ತಪಡಿಸಿ ನಿಮ್ಮ ಭಾವನೆಗಳನ್ನು, ಖಂಡಿತವಾಗಿ ಅವರು ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳ್ತಾ, ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಅವರ ವಿದ್ಯಾಭ್ಯಾಸದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಅಂದರೆ, ವಿದ್ಯಾರ್ಥಿಗಳು ಅತ್ಯಂತ ಅಸ್ತವ್ಯಸ್ತವಾಗಿರುವಂತಹ ಮತ್ತು ಆಯಾಸಕರ ಶೈಕ್ಷಣಿಕ ತಿಂಗಳುಗಳನ್ನು ಅನುಭವಿಸುತ್ತಿದ್ದಾರೆ. ಬುಧನ ಅಕ್ರಮ ಚಲನೆಯು ನಿಮ್ಮ 12ನೇ ಮನೆಯಿಂದ 1ನೇ ಮತ್ತು 2ನೇ ಮನೆಗಳಿಗೆ ಸಾಗುವುದು ನಿಮ್ಮ ಮಾನಸಿಕ ಗಮನವನ್ನು ಛಿದ್ರಗೊಳಿಸುತ್ತದೆ. ವಿದೇಶಿ ಅಧ್ಯಯನಗಳಿಗೆ ಸಂಬಂಧಿಸಿದ ಹಠಾತ್ ಖರ್ಚುಗಳನ್ನು ಅಥವಾ ನಿಮ್ಮ ಪ್ರಾಧ್ಯಾಪಕರೊಂದಿಗೆ ಗೊಂದಲಮಯ ತಪ್ಪು ತಿಳುವಳಿಕೆಗಳನ್ನು ತರುತ್ತದೆ. ಮುಂಬರುವ ಗಡುವುಗಳು ಮತ್ತು ಚೆದುರಿದಂತಹ ಆಲೋಚನೆಗಳಿಂದ ನೀವು ಅಭಿಭೂತರಾಗುವಂತಹ ಸಾಧ್ಯತೆ ಇದೆ. ಆದಾಗ್ಯೂ ನಿಮ್ಮ 3ನೇ ಮನೆಯಲ್ಲಿರುವ ನೀಚ ಶುಕ್ರನು ಸೃಜನಶೀಲ ಬರವಣಿಗೆ ಮತ್ತು ಕಲಾತ್ಮಕ ಕೌಶಲ್ಯಗಳಿಗೆ ಸಣ್ಣ ಆದರೆ ಸಹಾಯಕವಾದ ಉತ್ತೇಜನವನ್ನು ಒದಗಿಸುತ್ತದೆ. ಈ ತಿಂಗಳು ಬೇಡಿಕೆ ಇರುವಂತಹ ಅವಧಿಯಲ್ಲಿ ನಿಮ್ಮ ಕುಸಿಯುತ್ತಿರುವ ವೇಗವನ್ನು ಕಾಯ್ದುಕೊಳ್ಳಲು ಗುಂಪು ಅಧ್ಯಯನ, ಇನ್ವಿಟೇಷನ್ಗಳು ಮತ್ತು ಗೆಳೆಯರೊಂದಿಗೆ ಸಹಯೋಗದ ಯೋಜನೆಗಳ ಮೇಲೆ ಹೆಚ್ಚು ಅವಲಂಬಿತರಾಗಿ. ಕೇತುವು ನಿಮ್ಮ 2ನೇ ಮನೆಯಲ್ಲಿ ಮುಂದುವರೆದಿರುವ ಉಪಸ್ಥಿತಿಯಿಂದ ಮೂಲಭೂತ ಕಲಿಕೆಯು ತೀವ್ರವಾಗಿ ಅಡಚಣೆಯಾಗುತ್ತದೆ. ಇದು ನಿಮ್ಮ ಮೂಲಭೂತ ಜ್ಞಾನದ ಬಗ್ಗೆ ಆಳವಾದಂತಹ ಸ್ವಯಂ ಕೀಳರಿಮೆ ಮತ್ತು ಆಧ್ಯಾತ್ಮಿಕ ಗೊಂದಲವನ್ನು ನಿರಂತರವಾಗಿ ಪ್ರಚೋದಿಸುತ್ತದೆ. ನಿಮ್ಮ ಬುದ್ಧಿವಂತಿಕೆಯನ್ನೇ ನೀವು ನಿರಂತರವಾಗಿ ಸ್ನೇಹಿತರೆ ಯೂಸ್ ಮಾಡ್ಕೋಬೇಕಾಗುತ್ತದೆ. ನಿಮ್ಮ ಮುಂಬರುವ ಪರೀಕ್ಷೆಗಳಲ್ಲಿ ವಿಫಲರಾಗುವ ಭಯವಿರಬಹುದು. ಇದು ಕೋರ್ಸ್ ವರ್ಕ್ನಿಂದ ಆಳವಾದ ನಿರ್ಪತ್ತೆಗೆ ದಾರಿ ಮಾಡಿಕೊಡುತ್ತದೆ. ಏಕಾಂತದ ಅಭದ್ರತೆಯನ್ನು ಆಕ್ರಮಣಕಾರಿ ರೀತಿಯಲ್ಲಿ ಎದುರಿಸಬೇಕು. ನಿಮ್ಮ ಅಧ್ಯಯನದ ಸಾಮಗ್ರಿಗಳನ್ನು ಸಣ್ಣ ನಿರ್ವಹಿಸಬಹುದಾದ ವಿಭಾಗಗಳಾಗಿ ವಿಭಜಿಸಿ ಮತ್ತು ಸಣ್ಣ ದೈನಂದಿನ ವಿಜಯಗಳನ್ನು ಆಚರಿಸಿ. ನಿಮ್ಮ ಮೂಲಭೂತ ಸಾಮರ್ಥ್ಯಗಳನ್ನು ನಂಬಿ. ಭಯದ ನಿಶ್ಶಬ್ದ ಧ್ವನಿಯನ್ನು ನಿರ್ಲಕ್ಷಿಸಿ ಮತ್ತು ಕಠಿಣವಾದ ಅತ್ಯಂತ ಶಿಸ್ತುಬದ್ಧ ದೈನಂದಿನ ಪುನರಾವರ್ತನೆಯ ಮೂಲಕ ನಿಮ್ಮ ಶೈಕ್ಷಣಿಕ ಆತ್ಮವಿಶ್ವಾಸವನ್ನು ನಿಧಾನವಾಗಿ ಮರುನಿರ್ಮಾಣ ಮಾಡಿ. ಗುಂಪು ಅಧ್ಯಯನವನ್ನು ಮಾಡಿ ಅಥವಾ ಹಿರಿಯರ ಪರಿಣಿತರ ಸಲಹೆಗಳನ್ನು ತೆಗೆದುಕೊಳ್ಳಿ. ಶಿಕ್ಷಕರ ಮಾರ್ಗದರ್ಶನದಿಂದ ಸ್ನೇಹಿತರೆ ಅಧ್ಯಯನವನ್ನು ಮಾಡಿ.
ಭಯ ಆತಂಕವೆಲ್ಲ ಪಕ್ಕಕ್ಕಿಡಿ ಸ್ನೇಹಿತರೆ. ಪ್ರತಿದಿನ ಹನುಮಾನ್ ಚಾಲಿಸವನ್ನು ಓದುವುದರಿಂದ ಭಯ ಆತಂಕ ನಿರ್ಭಯ ಎಲ್ಲವೂ ಕೂಡ ದೂರ ಹೋಗಲಿದೆ. ಯಾವುದರ ಬಗ್ಗೆ ಕಟಕ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಈ ತಿಂಗಳಲ್ಲಿ ಅದನ್ನು ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ಜೊತೆಗೆ ಈ ಪರಿಹಾರವನ್ನು ಅನುಸರಿಸಿ ಅಡಚಣೆ ತೊಂದರೆ ಏನೇ ಇದ್ದರೂ ಕೂಡ ನಿವಾರಣೆಯಾಗಲಿದೆ. ಗುರು ತೀವ್ರವಾದ ವೈಯಕ್ತಿಕ ಅಡಚಣೆಗಳನ್ನು ನ್ಯಾವಿಗೇಟ್ ಮಾಡಲು ಗುರುವಾರದಂದು ದಕ್ಷಿಣಾಮೂರ್ತಿ ಸ್ವಾಮಿಯನ್ನು ಪೂಜಿಸಿ ಅರಿಶಿನ ಮತ್ತು ಕಡಲೆಬೇಳೆ ದಾನ ಮಾಡಿ ಮತ್ತು ನಿಮ್ಮ ಭಾವನಾತ್ಮಕ ನೆಮ್ಮದಿಯನ್ನು ರಕ್ಷಿಸಲು ಅಗತ್ಯವಾದ ಆಳವಾದ ಬುದ್ಧಿವಂತಿಕೆಯನ್ನು ಬೆಳೆಸಿಕೊಳ್ಳಲು ಗುರುಶೋತ್ರವನ್ನು ಪಠಿಸಿ. ಇನ್ನು ಸೂರ್ಯ ದೇವರ ಮಂತ್ರ ತೀವ್ರವಾದ ಅಹಂಕಾರದ ಘರ್ಷಣೆಗಳನ್ನು ತಗ್ಗಿಸಲು ಮತ್ತು ನಿಮ್ಮ ಚೈತನ್ಯವನ್ನು ರಕ್ಷಿಸಲು ಪ್ರತಿ ಭಾನುವಾರ ಅಥವಾ ಭಾನುವಾರದ ದಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅಗ್ರವನ್ನು ನೀಡಿ ಗೋಧಿ ಮತ್ತು ಬೆಲ್ಲವನ್ನು ದಾನ ಮಾಡಿ ಮತ್ತು ಸಂಪತ್ತಿನ ಬಗ್ಗೆ ವಿನಾಶಕಾರಿ ಕುಟುಂಬ ವಿವಾದಗಳನ್ನು ತಡೆಯಲು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ. ಇನ್ನು ಶನಿ ನಿಮ್ಮ ಅದೃಷ್ಟದಲ್ಲಿ ನಡೆಯುತ್ತಿರುವ ವಿಳಂಬಗಳನ್ನು ಸರಾಗಗೊಳಿಸಲು ಶನಿವಾರದಂದು ಶಿವನಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಬಡವರಿಗೆ ಆಹಾರ ನೀಡಿ ಮತ್ತು ಹಣಕಾಸು ಶೈಕ್ಷಣಿಕ ಹಿನ್ನಡೆಗಳನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳಲು ದಶರಥ ಶನಿ ಸ್ತೋತ್ರವನ್ನು ಪಠಿಸಿ. ಆದಷ್ಟು ಕಟಕ ರಾಶಿಯವರು ಈ ಸಣ್ಣ ಪುಟ್ಟ ಪರಿಹಾರದಿಂದಲೇ ದೊಡ್ಡ ಸಮಸ್ಯೆಗಳೇ ನಿವಾರಣೆಯಾಗಲಿದೆ. ಸೊ ಹಾಗಾಗಿ ಈ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.